ನಮಸ್ಕಾರ ವೀಕ್ಷಕರೇ, ನವರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನವರಾತ್ರಿಯ 5ನೇ ದಿನ. ಪ್ರಸೀದ ವಿಶ್ವೇಶ್ವರಿ ವಿಶ್ವವಂದಿತೆ, ಪ್ರಸೀದ ವಿಶ್ವೇಶ್ವರಿ ವೇದರೂಪಿಣಿ, ಪ್ರಸೀದ ಮಾಯಾಮಯಿ ಮಂತ್ರವಿಗ್ರಹೇ, ಪ್ರಸೀದ ಸರ್ವೇಶ್ವರಿ ಸರ್ವರೂಪಿಣಿ. ದುರ್ಗೆಯ ಯಾವ ಅವತಾರವನ್ನ ಇವತ್ತು ಪೂಜಿಸಲಾಗುತ್ತೆ, ಪೂಜಾ ಕೈಂಕರ್ಯದ ವಿಧಿವಿಧಾನಗಳೇನು, ಇದನ್ನ ತಿಳಿಸ್ಕೊಡೋದಕ್ಕೆ ಖ್ಯಾತ ಧಾರ್ಮಿಕ ಚಿಂತಕರು ಹಾಗೂ ಜ್ಯೋತಿಷಿಗಳಾಗಿರುವಂತಹ ಗೋಪಾಲಕೃಷ್ಣ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಇವತ್ತು 5ನೆಯ ದಿನ ನವರಾತ್ರಿಯದ್ದು. ದುರ್ಗೆ ಯಾವ ದುರ್ಗೆಯನ್ನ ಇವತ್ತು ಪೂಜಿಸಲಾಗುತ್ತೆ? ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿः ಸೀದಸಾಧನಂ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಶ್ರೀ ಭಗವತ್ಯೈ ನಮಃ. ಇವತ್ತಿನ ದಿವಸ ಪಂಚಮೋ ಸ್ಕಂದಮಾತೇತಿ ಷಷ್ಠಮೋ ಕಾತ್ಯಾಯನೇತಿ ಚ ಅಂತ ಹೇಳಿದ್ದಾರೆ. ಸ್ಕಂದಮಾತಾ ಹೇಳುವಂತಹ ದೇವಿಯನ್ನು ಇವತ್ತಿನ ದಿವಸ ಪೂಜೆ ಮಾಡೋದು. ಯಾಕೆ ಸ್ಕಂದಮಾತಾ ಅಂತ? ಸ್ಕಂದಮಾತಾ ಹೇಳಿದರೆ ಸುಬ್ರಹ್ಮಣ್ಯನ ತಾಯಿ. ಅಂದರೆ ಈಗ ಅಲ್ಲಿ ಪರಮೇಶ್ವರನ ವಿವಾಹ ನಂತರದಲ್ಲಿ ಬಹಳ ಕಾಲದವರೆಗೆ ತಪಸ್ಸಿಗೆ ಕುಳಿತಂತಹ ಪರಮೇಶ್ವರ ಅಲ್ಲಿ ತಪಸ್ಸನ್ನು ಆಚರಿಸಿದ ಬ್ರಹ್ಮಚಾರಿಣಿ ರೂಪದಲ್ಲಿ ಆಚರಣೆ ಮಾಡ್ತಾ ಇರುವಂಥ ಪಾರ್ವತಿ, ಇವರಿಬ್ಬರ ವಿವಾಹ ಆದ ನಂತರದ ಘಟನೆ ಇದು. ತಾರಕಾಸುರನ ಅಲ್ಲಿ ವಿಜೃಂಭಿಸ್ತಾ ಇದ್ದಾನೆ, ದೇವತೆಗಳೆಲ್ಲ ಹೆದರ್ತಾ ಇದ್ದಾರೆ. ತಾರಕಾಸುರ ಬ್ರಹ್ಮನಿಂದ ವರವನ್ನು ಪಡೆದು ಬಿಟ್ಟಿದ್ದಾನೆ. ಈಶ್ವರನಿಗೆ ಮದುವೆಯಾಗಿಲ್ಲ, ಅವನ ಹೆಂಡತಿ ತೀರೋಗ್ಬಿಟ್ಟಿದ್ದಾಳೆ. ಆನಂತರದಲ್ಲಿ ಪಾರ್ವತಿ ಹುಟ್ಟಿದ್ದವನಿಗೆ ಗೊತ್ತಿಲ್ಲ ತಾರಕಾಸುರನಿಗೆ, ಮತ್ತೆ ಪುನಃ ಈಶ್ವರನಿಗೆ ಮದುವೆ ಆಗ್ತದೆ ಹೇಳುವಂತಹ ವಿಚಾರವೂ ಗೊತ್ತಿಲ್ಲ. ಅಂತಹ ತಾರಕಾಸುರ ಬಹಳ ಬುದ್ಧಿವಂತ, ಯೋಚನೆ ಮಾಡಿಬಿಟ್ಟು ಈಶ್ವರನಿಗೆ ಮಗ ಹುಟ್ಟಿದಲ್ಲಿ ಆ ಮಗನಿಂದ ನನಗೆ ಮರಣ ಬರಲಿ ಹೇಳುವಂಥ ಒಂದು ವರವನ್ನು ಪಡೆದಿರ್ತಾನೆ. ಇದೆಲ್ಲ ದೇವತೆಗಳು ಅಂದರೆ ಅವರು ಮುಂಚಿತವಾಗಿ ಅದರ ಹಿನ್ನೆಲೆಗಳೆಲ್ಲ ಸಾಕಷ್ಟಿದೆ. ಪಾರ್ವತಿಯ ಮದುವೆ ಆಯಿತು. ಮದುವೆ ಆದ ನಂತರದಲ್ಲಿ ಪರಮೇಶ್ವರ ಮತ್ತು ಪಾರ್ವತಿ ಸರಸ ಸಲ್ಲಾಪದಲ್ಲಿರುವಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಆ ಪರಮೇಶ್ವರನ ವೀರ್ಯ ಸ್ಖಲನ ಆಗ್ತದೆ. ಅದು ಏನಾಗಿರ್ತದೆ ಅಂದರೆ ಉಗ್ರವಾಗಿರ್ತದೆ, ಉಷ್ಣವಾಗಿರ್ತದೆ. ಅದನ್ನು ಪಾರ್ವತಿಯಲ್ಲಿ ತಡೆದುಕೊಳ್ಳುವಂತಹ ಶಕ್ತಿ ಇರಲ್ಲ. ಅದು ಪತನವಾಗ್ತದೆ. ಪತನವಾಗಿ ಭೂಮಿಯಲ್ಲಿ ಶರವಣದ ಮಧ್ಯದಲ್ಲಿ ಬೀಳ್ತದೆ. ಶರವಣ ಅಂತಂದರೆ ಬಿದಿರು ಹಿಂಡು ಅಂತ. ಆ ಬಿದಿರು ಹಿಂಡಿನ ಮಧ್ಯದಲ್ಲಿ ಬಿದ್ದಂತಹ ಆ ವೀರ್ಯವನ್ನು ಅಂದರೆ ಪರಮೇಶ್ವರನ ಶಕ್ತಿಯನ್ನು ಅದನ್ನು ಕೃತ್ತಿಕೆಯರು ಅಂದರೆ ಅಲ್ಲಿ 7 ಜನ ಮಾತೃಕೆಯರು ಅದನ್ನು ರಕ್ಷಣೆ ಮಾಡ್ತಾರೆ. ಆದ್ದರಿಂದ ಅವ್ರಿಗೆ ಕೃತ್ತಿಕಾತನಯ ವಿಕ್ರಮೋಭವ ಅಂತ ಬರ್ತದೆ. ಕೃತ್ತಿಕಾತನಯ ಹೇಳುವಂಥದ್ದು ಒಂದು ಹೆಸರು ಬರ್ತದೆ. ಯಾರಿಗೆ? ಸುಬ್ರಹ್ಮಣ್ಯನಿಗೆ. ಸುಬ್ರಹ್ಮಣ್ಯ ಆಗಿದ್ದು ಬೇರೆ ಅವನು. ಆಮೇಲೆ ಆನಂದದಲ್ಲಿ ಇವನೇನಾಗಿದ್ದಾನೆ ಈಗ ಅಲ್ಲಿ ಕೃತ್ತಿಕಾತನಯನಾದ, ಇಲ್ಲಿ ಪಾರ್ವತಿ ಅವನನ್ನು ರಕ್ಷಣೆ ಮಾಡ್ತಾ ಬದಲು ಆ ಪಾರ್ವತಿ ಪುತ್ರನಾಗಿ ಸ್ಕಂದನಾದ. ಇವನಿಗೆ 6 ಜನ ತಾಯಿಯಂದರು, ಇವಳು 7ನೇವರು. ಯಾರು? ಪಾರ್ವತಿ. ಆ 6 ಜನ ತಾಯಿಯರೂ ಸಹಿತವಾಗಿ ರಕ್ಷಣೆ ಮಾಡಿದ್ರಿಂದ 6 ಮುಖಗಳು ಬಂತು ಅಂತ ಹೇಳಲ್ಪಡ್ತದೆ. 6 ಜನರ ಸ್ತನ್ಯವನ್ನು ಏಕಕಾಲದಲ್ಲಿ ಊಟ ಮಾಡಿದ್ದಾನೆ ಅಂತ. ಆದ್ದರಿಂದ ಅವನಿಗೆ ಷಡ್ಮುಖ ಅಂತ ಹೆಸರು ಬಂತು. 6 ಮುಖಗಳು. ಆ 6 ಮುಖಗಳನ್ನು ಹೊತ್ತಂತಹ ಸ್ಕಂದನನ್ನು ಅಂದರೆ ಸುಬ್ರಹ್ಮಣ್ಯನನ್ನು ತನ್ನ ತೊಳೆಯ ಮೇಲೆ ಕುಡಿಸಿಕೊಂಡವಳು ಯಾವಳು? ಅವಳು ಸ್ಕಂದಮಾತ ಅಂದರೆ ಪಾರ್ವತೀ ದೇವಿ. ಆ ಪಾರ್ವತೀ ದೇವಿಯ ಸ್ವರೂಪವನ್ನು ಇವತ್ತಿನ ದಿವಸ ತುಂಬ ವಿಶೇಷವಾಗಿ ನಾವು ಪೂಜೆ ಮಾಡ್ತೇವೆ. ಇಲ್ಲಿ ಮತ್ತೊಂದೇನು ಅಂತಂದರೆ ಈ ಪಂಚಮಿ ತಿಥಿ ನಾಗಕ್ಕೆ ತುಂಬ ವಿಶೇಷವಾದದ್ದು. ಪಂಚಮಿಗೆ ನಾಗ, ಷಷ್ಠಿಗೆ ಸುಬ್ರಹ್ಮಣ್ಯ ಅಂತ. ಇವತ್ತಿನ ದಿವಸ ನಾಗನನ್ನು ಪೂಜೆ ಮಾಡೋದ್ರೂ ಸಹಿತವಾಗಿ ಅಥವಾ ನಾಗ ದೋಷ ಯಾರಿಗೆ ಇದೆಯಾ, ಈ ಕೆಲವು ಏನಾಗಿರ್ತದೆ, ಮನೆ ಕಟ್ಟಿದ ಜಾಗದಲ್ಲಿ ನಾಗ ನಡೆ ಇರ್ತದೆ. ನಾಗ ಪೃಷ್ಠಭೂಮಿ ಅಂತ ಹೇಳಲ್ಪಡ್ತದೆ. ನಾಗ ನಡೆ ಇರುವಂತಹ ಭೂಮಿ ಅಂತ, ಅಥವಾ ನಾಗ ವಾಸವಾಗಿರುವಂತಹ ಹುತ್ತ ಇರುವಂತಹ ಭೂಮಿ ಅಂತ. ಅಂಥದ್ದೇನಾದ್ರು ಭೂಮಿಗೆ ಸಂಬಂಧಪಟ್ಟಂತಹ ದೋಷಗಳೇನಾದರೂ ಸಹಿತವಾಗಿ ಈ ಸ್ಕಂದಮಾತೆಯ ಪೂಜೆಯನ್ನು ಮಾಡೋದ್ರಿಂದ ಅದು ಪರಿಹಾರವಾಗ್ತದೆ. ಅದರ ಜೊತೆಯಲ್ಲಿ ಹುಟ್ಟುವಂತಹ ಮಕ್ಕಳು ಹುಟ್ಟೋದಕ್ಕಿಂತ ಪೂರ್ವದಲ್ಲೇ ಗರ್ಭಪಾತಾದಿಗಳು ಯಾರಿಗೆ ಆಗ್ತದೆಯೋ ಅಂಥವರು ಸಹಿತವಾಗಿ ಈ ಸ್ಕಂದಮಾತೆಯ ಪೂಜೆಯನ್ನು ಮಾಡೋದ್ರಿಂದ, ಅಂದರೆ ತಾಯಿಯ ತೊಡೆಯ ಮೇಲಿರುವಂತಹ, ಅಂಬಿಕೆಯ ತೊಡೆಯ ಮೇಲಿರುವಂತಹ ಈ ಸ್ಕಂದನನ್ನು ಪೂಜೆ ಮಾಡೋದರಿಂದ ಆ ಗರ್ಭಪಾತವಾಗೋದು ನಿಲ್ತದೆ. ಅಂದರೆ ಗರ್ಭಿಣಿಯರಾಗ್ತಾರೆ. ಹುಟ್ಟುವಂತಹ ಮಕ್ಕಳು ಸರಿಯಾಗಿ ಈ ತಲೆ, ಕಣ್ಣು, ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಇರಬೇಕೋ ಆ ಪ್ರಕೃತಿ ದತ್ತವಾಗಿ ಯಾವ ರೀತಿಯಲ್ಲಿ ಆಗಬೇಕು ಆ ರೀತಿಯಲ್ಲಿ ಆಗಲಿಕ್ಕೆ ಕಾರಣಭೂತಳು ಇವಳು ಪಾರ್ವತಿಯಾಗಿರ್ತಾಳೆ. ಆದ್ದರಿಂದ ಈ ಸ್ಕಂದ ಮಾತೆಯ ಪೂಜೆಯನ್ನು ಮಾಡೋದ್ರಿಂದಲೂ ಸಹಿತವಾಗಿ ಹುಟ್ಟುವಂತಹ ಮಕ್ಕಳಿಗೂ ಅನುಕೂಲವಾಗ್ತದೆ. ಅದಲ್ಲದೆ
ಈ ಕೆಲವು ಏನಾಗುತ್ತೆ, ಹುಟ್ಟಿದಂಥ ಮಕ್ಕಳನ್ನು ನಾವು ನೋಡ್ತೇವೆ, ತಲೆ ಅಲ್ಲಾಡಿಸ್ತಾ ಇರ್ತಾರೆ ಯಾವಾಗ ನೋಡಿದ್ರು, ಅಥವಾ ಕೈ ಕಾಲುಗಳು ಸಣ್ಣವಾಗಿರ್ತದೆ, ಅಂದರೆ ಅದು ಈ ನರ ದೌರ್ಬಲ್ಯ ಇತ್ಯಾದಿಗಳು. ಅದಕ್ಕೆಲ್ಲವೂ ಕಾರಣ ಏನಂದರೆ ಈ ನಾಗ ಸಂಬಂಧವಾದ ದೋಷಗಳಿದ್ದರೆ, ಜನ್ಮಾಂತರೀಯವಾದಂತಹ ಯಾವುದಾದ್ರು ದೋಷಗಳಿದ್ದರೆ, ಅಂದರೆ ಪ್ರಾರಬ್ಧ ಕರ್ಮ ಯಾವುದಾದ್ರು ಇದ್ದರೆ, ಅಂತಹ ದೋಷಗಳು ಯಾವುದು ಇದ್ದರೂ ಸಹಿತವಾಗಿ ಈ ಸ್ಕಂದಮಾತೆಯ ಪೂಜೆಯನ್ನು ಮಾಡೋದ್ರಿಂದ ಪರಿಹಾರವಾಗುತ್ತೆ ಅಂತಿದೆ. ಅದರ ಜೊತೆಯಲ್ಲಿ ಈ ಕೆಲವರು ಕುಬ್ಜರು ಹುಟ್ಟುತ್ತಾರೆ, ಕುಳ್ಳುತನ, ಆನಂತರ ಅಂಧರು ಹುಟ್ಟುತ್ತಾರೆ, ಅಂದರೆ ಕಣ್ಣು ಹುಟ್ಟುವಾಗಲೇ ಕಣ್ಣಿರೋದಿಲ್ಲ. ಆನಂದರಲ್ಲಿ ಬದಿರರು ಹುಟ್ಟುತ್ತಾರೆ, ಕಿವಿ ಕೇಳಿಸದೇ ಇರುವಂಥವರು. ಕುಬ್ಜತ್ವ, ಪಂಗುತ್ವ ಅಂದರೆ ಎದ್ದು ನಿಲ್ಲಕ್ಕೆ ಸರಿಯಾಗಿ ಆಗದೇ ಇರುವಂಥವರು, ಹಾರಲಿಕ್ಕೆ ಸರಿಯಾಗಿ ಆಗದೇ ಇರುವಂಥವರು, ಅಂಥವರಿಗೆ ಸಹಿತವಾಗಿ ಇವಳನ್ನು ಪೂಜೆ ಮಾಡೋದ್ರಿಂದ ಸರಿಯಾಗ್ತದೆ. ಕೈಕಾಲುಗಳು ಸರಿ ಬರ್ತದೆ, ಕಣ್ಣು ಸರಿಯಾಗಿ ಕಾಣಿಸ್ತದೆ, ಕಿವಿ ಸರಿಯಾಗಿ ಕೇಳಿಸ್ತದೆ, ಅಂದರೆ ನಾಲಿಗೆಯ ರುಚಿ ಗೊತ್ತಾಗುತ್ತೆ, ದೈಹಿಕವಾಗಿ ಬೆಳವಣಿಗೆ ಆಗುತ್ತೆ. ಈ ಎಲ್ಲ ಬೆಳವಣಿಗೆಗೆ, ಮಕ್ಕಳ ಬೆಳವಣಿಗೆಗೆ ಈ ಸ್ಕಂದಮಾತೆಯ ಪೂಜೆಯನ್ನು ಮಾಡೋದ್ರಿಂದ, ಈ 9 ದುರ್ಗಿಯರಲ್ಲಿ ಆ ಕುಮಾರನನ್ನು ತೊಡೆಯ ಮೇಲೆ ಕೂಡಿಸ್ಕೊಂಡು ಇವಳು ಮಾತ್ರ ಪಾರ್ವತಿ, ಈ ಸ್ಕಂದಮಾತ ಹೇಳುವಳು. ಆದ್ದರಿಂದ ಮಕ್ಕಳ ಬೆಳವಣಿಗೆಗೆ ಅನುಕೂಲವಾಗಿ ಇರುವವಳು ಯಾವಳು, ಅವಳು ತಾಯಿ ಆಗಿದ್ದಾಳೆ. ಅಂತಹ ಈ ತಾಯಿಯನ್ನು ಪೂಜೆ ಮಾಡೋದ್ರಿಂದ ಮುಂದಿನ ಮಕ್ಕಳ ಬೆಳವಣಿಗೆಗಳೆಲ್ಲವೂ ಚೆನ್ನಾಗಾಗ್ತದೆ. ಅಲ್ಲದೆ ಈ ಸಂದರ್ಭದಲ್ಲಿ ಷಣ್ಮುಖನ ಆರಾಧನೆಯೂ ನಡೆಯುತ್ತಾ? ಹೀಗೆ ಷಣ್ಮುಖನಿಗೆ ವಿಶೇಷವಾದಂತಹ ದಿವಸ ಇದೆ. ಇದು ನವರಾತ್ರಿಯಲ್ಲಿ ದುರ್ಗಿಯರಿಗೆ ವಿಶೇಷವಾಗಿರುವಂಥದ್ದು. ಆದರೆ ಪಂಚಮಿ ತಿಥಿಯಲ್ಲಿ ಅಥವಾ ಷಷ್ಠಿ ತಿಥಿಯಲ್ಲಿ ನಾಗನ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಬೋದು. ಅದರಲ್ಲೂ ಸುಬ್ರಹ್ಮಣ್ಯನಿಗೆ ತಾಯಿಗೆ ಕೊಟ್ಟ ಮೇಲೆ ಮಗನಿಗೂ ಕೊಡಬೇಕಾಯ್ತಲ್ವ. ಹೀಗಾಗಿ ಸುಬ್ರಹ್ಮಣ್ಯನಿಗೆ ಕ್ಷೀರವನ್ನು ನೈವೇದ್ಯ ಮಾಡೋದರಿಂದ ಮಕ್ಕಳಿಗೆ ಅನುಕೂಲ ಆಗ್ತದೆ, ಮಕ್ಕಳಿಗೆ ಸಮೃದ್ಧಿಯಾದಂತಹ ಹಾಲು ಸಿಗ್ತದೆ, ಮಕ್ಕಳಿಗೆ ಸಮೃದ್ಧಿಯಾದಂತಹ ಈ ಕ್ಷೀರಾನ್ನದಿಂದ ಮನುಷ್ಯನಿಗೆ ತ್ರಾಣ ಜಾಸ್ತಿ ಆಗ್ತದೆ. ಆದ್ದರಿಂದ ರಾತ್ರಿ ಕ್ಷೀರಾನ್ನ ಭೋಜನಂ ಅಂತ ಹೇಳಿದ್ದಾರೆ. ಬೆಳಗ್ಗೆ ನಾವು ಮೊಸರನ್ನು ತಿನ್ನಬೇಕಂತೆ, ಮಧ್ಯಾಹ್ನ ಮಜ್ಜಿಗೆ ಊಟ ಮಾಡಬೇಕಂತೆ, ಸಾಯಂಕಾಲ ಕ್ಷೀರಾನ್ನವನ್ನು ತಿನ್ನಬೇಕಂತೆ. ಅಂತಹ ವ್ಯಕ್ತಿಗಳು ಯಾವಾಗಲೂ ಸದಾಕಾಲದಲ್ಲೂ ಶಕ್ತಿವಂತರಾಗಿರ್ತಾರೆ ಹೇಳುವಂಥದ್ದು. ಆದ್ದರಿಂದ ಆ ಕ್ಷೀರಾನ್ನ ಭೋಜನ ಮಾಡಿದರೂ ಸಹಿತವಾಗಿ ಶುಭಪ್ರದ ಉಂಟಾಗ್ತದೆ. ಕ್ಷೀರಾನ್ನ ನೈವೇದ್ಯ ತಾಯಿಗೆ, ಕ್ಷೀರ ನೈವೇದ್ಯ ಸುಬ್ರಹ್ಮಣ್ಯನಿಗೆ, ಅಂದರೆ ಸ್ಕಂದನಿಗೆ. ಸ್ಕಂದ ಅಂತಂದರೆ ಮತ್ತೊಂದು ಅವನಿಗೆ ಹೆಸರು ಬರಲಿಕ್ಕೆ ಕಾರಣ ಏನು ಅಂತಂದರೆ ಹೆಗಲುಳ್ಳವನು ಅಂತ. ಅಲ್ಲಿ ದ್ವಿಷಡ್ಭುಜಂ ಷಣ್ಮುಖಂ ಅಂಬಿಕಾಸುತಂ ಅಂತ ಹೇಳ್ತದೆ. ಅಂಬಿಕೆ ಅಂದರೆ ಇಲ್ಲಿ ಪಾರ್ವತಿ, ಪಾರ್ವತಿಯ ಮಗನಾದಂತಹ ಸುಬ್ರಹ್ಮಣ್ಯನಿಗೆ 12 ಭುಜಗಳು, 6 ತಲೆಗಳು. ಆ 12 ಭುಜಗಳನ್ನು ಹೊತ್ತವನು ಯಾರ? ಸ್ಕಂದ ಅಂದರೆ ಹೆಗಲು. ಹೆಗಲಿನಲ್ಲಿ ಹೊತ್ತವನು ಯಾವನೋ ಅವನು ಸ್ಕಂದ ಅಂತ, ಸುಬ್ರಹ್ಮಣ್ಯ ಅಂತ ಹೇಳಲ್ಪಡ್ತದೆ. ಪ್ರತಿಯೊಂದು ವ್ರತವನ್ನು ಆಚರಿಸುವಾಗ ಉಪವಾಸಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಈ ನವರಾತ್ರಿಯಲ್ಲಿ ಉಪವಾಸವನ್ನು ಯಾವ ರೀತಿ ಆಚರಣೆ ಮಾಡಿ? ರಕ್ತ ಭೋಜನ ಅಂತ ಹೇಳಿದ್ದಾರೆ. ರಾತ್ರಿಯಲ್ಲಿ ನಾವು ಪೂಜೆಯನ್ನು ಮಾಡ್ತೇವೆ ಹೇಳಿದ್ರೆ ಮಧ್ಯಾಹ್ನದಲ್ಲಿ ಊಟ ಮಾಡಬಾರ್ದು, ಹಾಲು ಹಣ್ಣನ್ನು ಏನಾದ್ರು ತೊಗೊಳ್ಬೇಕು. ಮಧ್ಯಾಹ್ನ ಪೂಜೆ ಮಾಡ್ತೇವೆ ಹೇಳಿದ್ರೆ ಬೆಳಗ್ಗೆ ನಾವು ಹಾಲು ಹಣ್ಣು ಏನಾದ್ರು ತೊಗೊಳ್ಬೇಕು. ಅಂದರೆ ಇಲ್ಲದೇನೂ ಇರಬಾರ್ದು, ಭರ್ತಿಯಾಗಿಯೂ ಇರಬಾರ್ದು. ಆತ್ಮಪೂಜೆ ಇಲ್ಲದೆ ಮಾಡುವಾಗೇ ಇಲ್ಲ. ಅಂದರೆ ನಮಗೆ ನಮ್ಮ ಬಾಯಿ ಯಾವಾಗಲೂ ತೇವಾಂಶ ಇರಬೇಕು, ಮೊದಲನಾಗಿ ಹೊಟ್ಟೆಯಲ್ಲಿ ನಮಗೆ ತುಂಬಿರಬೇಕು. ಅಂದರೆ ಕಂಠ ಪೂರ್ತಿಯಾಗಿ ಇರಬಾರ್ದು. ಕಂಠ ಪೂರ್ತಿಯಾಗಿದ್ದರೆ ತೇಗ ಜಾಸ್ತಿ ಬರ್ತಾ ಇರ್ತದೆ, ಅದಕ್ಕೆ ಉದಾನ ವಾಯು ಅಂತ ಹೇಳಲ್ಪಡ್ತದೆ. ಅಥವಾ ಶರೀರ ಮಲಿನವಾಗ್ತದೆ, ಪದೇ ಪದೇ ಹೊರಗಡೆ ಹೋಗಬೇಕು ಅಂತ ಕಾಣಿಸ್ತದೆ. ಇತ್ಯಾದಿಗಳು ಯಾವುದೂ ಆಗದೆ ಶುದ್ಧ ಮನಸ್ಕನಾಗಿರಬೇಕು, ಅಂದರೆ ಶುದ್ಧ ಆಹಾರವನ್ನು ಸೇವಿಸಿರಬೇಕು. ಆ ಶುದ್ಧತೆಯಲ್ಲಿ ಪೂಜೆಯನ್ನು ಮಾಡಿದಾಗ ದೇವತೆಗಳು ಬೇಗನೆ ತೃಪ್ತಿ ಆಗ್ತಾರೆ. ಹೀಗಾಗಿ ಮನಸ್ಸು ತೃಪ್ತಿ ಇರಬೇಕು, ದೇಹ ತೃಪ್ತಿ ಇರಬೇಕು, ಪೂಜೆ ಮಾಡುವಂತಹ ಕೈಂಕರ್ಯದಲ್ಲಿ ತೃಪ್ತಿ ಇರಬೇಕು. ಪ್ರಮುಖವಾಗಿ ಇವತ್ತಿನ ದಿನ ಮಕ್ಕಳ ವಿಶೇಷ ಅಂತ ಹೇಳ್ಬೋದು. ಯಾಕೆಂದರೆ ಸ್ಕಂದ ಮಾತಾ ಪೂಜೆ ಇವತ್ತು ನಡೆಯುತ್ತೆ. ಸೊ ಮಕ್ಕಳನ್ನು ಪೂಜೆಯಲ್ಲಿ ತೊಡಗಿಸಿಕೊಳ್ಳೋದು, ಅಥವಾ ಕುಮಾರಿಯರಿಗೆ ಇವತ್ತು ಎಷ್ಟು ಜನ ಕುಮಾರಿಯರಿಗೆ ಪೂಜೆಯನ್ನು ಮಾಡಲಾಗುತ್ತೆ? 5 ಜನ ಕುಮಾರಿಯರಿಗೆ ಪೂಜೆಯನ್ನು ಮಾಡೋದ್ರಿಂದ ತುಂಬ ವಿಶೇಷ. ಇಲ್ಲಿ ಅಲ್ಲಿ 5ನೇ ದಿವಸ, ಇವತ್ತಿನ ದಿವಸ ಪಂಚಮಿ ತಿಥಿ. ಇಲ್ಲಿ ಪಂಚಮಿ ತಿಥಿ ಅಂದರೆ ನೋಡಿ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪುತ್ರೇತು ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತ ಹೇಳಲ್ಪಡ್ತದೆ. ಈಗ ನಾವು 5 ವರ್ಷದವರೆಗೆ ಮಕ್ಕಳನ್ನು ಲಾಲನೆಯಲ್ಲಿ ಪಾಲನೆ ಮಾಡಬೇಕು. ಲಾಲನೆ ಪಾಲನೆ ಅಂತ ಹೇಳ್ತಾರೆ. 5 ವರ್ಷದ ನಂತರ 10 ವರ್ಷವರೆಗೆ ತಾಡನ ಅಂದರೆ ಏನು, ಅವ್ರನ್ನ ನಾವು ದಂಡಿಸಿ ಅವರಿಗೆ ಬುದ್ಧಿಯನ್ನು ಹೇಳಬೇಕು ಅಂತ. 16 ವರ್ಷ ಆದ ನಂತರದಲ್ಲಿ ಪುತ್ರಂ ಮಿತ್ರವದಾಚರೆ, ಪುತ್ರ ಆಗಿರಲಿ ಪುತ್ರಿ ಆಗಿರಲಿ ಅವ್ರನ್ನ ಮಿತ್ರರಾಗಿ ಕಾಣಬೇಕು ಹೇಳುವಂಥದ್ದು. ಆದ್ದರಿಂದವ ಈ 5 ವರ್ಷದವರೆಗೂ ಲಾಲನೆ, ಇವತ್ತಿನ ದಿವಸ 5ನೇ ವರ್ಷ. ಆದ್ದರಿಂದನೇ ಆ ಸ್ಕಂದನನ್ನು ಅವನು ಕೆಳಗೆ ಬಿಟ್ಟಿಲ್ಲ, ಅವನಿಗೆ ಎತ್ತಿ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾಳೆ. ಅಂದರೆ ಏನು, ಪಾಲನೆ ಮಾಡ್ತಾ ಇದ್ದ ಹಾಗೆ. ಲಾಲನೆ ಬೇರೆ, ಲಾಲನೆ ಅಂದರೆ ಆಡಿಸೋದು, ಪಾಲನೆ ಅಂದರೆ ಅವನ ಸಮೀಪದಲ್ಲಿ ಕೂಡಿಸ್ಕೊಳ್ಳೋದು, ಪಾಲನೆ ಮಾಡೋದು. ಈ ರೀತಿಯಲ್ಲಿ ಪಾಲನೆ ಮಾಡ್ತಾ ಇರುವಂಥ ಸನ್ನಿವೇಶವನ್ನು ನಾವು ನೋಡ್ತೇವೆ. ಇದರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಇವತ್ತು ಸ್ಕಂದ ಮಾತೆಯ ಒಂದು ದುರ್ಗೆಯ ಅವತಾರವನ್ನು ಪೂಜಿಸಲಾಗುತ್ತೆ. ಅಲ್ಲದೆ ಪೂಜಾ ವಿಧಿವಿಧಾನಗಳೇನು ತಿಳಿಯೋಣ ಮುಂದಿನ ಭಾಗದಲ್ಲಿ. 5 ರೀತಿಯಾದಂತಹ ಭಕ್ಷ್ಯಗಳನ್ನು, 5 ರೀತಿಯಾದಂತಹ ಭೋಜ್ಯಗಳನ್ನು, 5 ರೀತಿಯಾದಂತಹ ಅನ್ನಗಳನ್ನು. ಪಂಚಮಿ ತಿಥಿ ಇವತ್ತಿನ ದಿವಸ 5ಕ್ಕೆ ಬಹಳ ಪ್ರಾಮುಖ್ಯತೆ.